ಸಹೋದ್ಯೋಗಿ ಅಂದರೆ ನಮ್ಮ ಸಹಪಾಠಿ ಇದ್ದಂಗೆ ವಾರಶೇಖರೆ ಮತ್ತು ಸುದೀರ್ಘ ಸೇವೆ ಸಲ್ಲಿಸಿದ ಮಠದಲ್ಲಿ ಹಾಗೂ ಸ್ಕೂಲಲ್ಲಿ ಸೇವೆ ಸಲ್ಲಿಸಿದ ಬಸವರಾಜರು ಅವರಿಗೆ ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ಸಿಬ್ಬಂದಿ ನಿವೃತ್ತ ಶಿಕ್ಷಕರು ಎಲ್ಲರಿಗೆ ನಮ್ಮ ವಂದನೆಗಳು. ನಾನು ಶ್ರೀಮಂತಾಗಿ ಸುಮಾರು 10 ವರ್ಷ ಆಗ್ಬರ್ತೀನಿ, 9 ವರ್ಷ 10 ವರ್ಷ ಮೊದಲು ಬಂದಾಗ ಇವರು ಮೇಡಮ್ ಸಿಂಗಾಪುರ ಮೇಡಮ್ ಅವಾಗ ಒಂದು 2 ವರ್ಷ ಸ್ಕೂಲ್ ರಿಸಲ್ಟು ನಮಗೆ ಸಿಟ್ಟು ಭಾಳ ಬಂತು. ಯಾಕಂದರೆ ಇಡೀ ಊರಾಗ ಬೆಸ್ಟ್ ಸ್ಕೂಲನ್ನು ನಡೆಸ್ಕೊಂಡಿದ್ದು ಆ ವರ್ಷ ಮಧ್ಯೆ ವರ್ಷದ ಭಾಳ ಗಮನಗಳಿಗೆ ಸಿಟ್ಟು ಭಾಳ ಬಂತು. ಅವ್ರು ಮೇಡಮಲ್ಲಿ PhD ಕಲಿಸಿದೆ ಯಾರೆಲ್ಲ ನಮಗೆ ಎಂಗೇಜ್ಮೆಂಟ್ ಹಿಂಗ್ಯಾಕೆ ಸ್ಕೂಲು 26% ರಿಸಲ್ಟ್ ಭಾಳ ಕೆಳಗೆ ಸಿಕ್ತು. ಆದರೆ ಮರು ವರ್ಷದ ಎಕ್ಸಾಮ್ ಮತ್ತೆ 84-85% ಬಂತು. ಅಂದರೆ ಎಲ್ಲ ಮತ್ತೆ ಕೂತ್ಕೊಂಡು ಒಗ್ಗಟ್ಟಾಗಿ ಹುಡುಗರಿಗೆ ಭಾಳಷ್ಟು ಕಷ್ಟಪಟ್ಟು ಅವ್ರಿಗೆ ಕಷ್ಟಪಡೋಕೆ ಹೆಚ್ಚಿ ಸ್ಕೂಲ್ ರಿಸಲ್ಟ್ ಹೆಚ್ಚಿಗೆ ಮಾಡಿ ಮುಂದೆ ಮತ್ತೊಬ್ಬರು ಮೇಡಮ್ ಬಂದ್ಬಿಟ್ಟು ನಾವು ಇವತ್ತು ಮೇಡಮ್ ಬಂದರು, ಮೇಡಮ್ ಹೋದ್ರೆ ಮತ್ತೆ ಮೇಡಮ್ ಬಂದ್ರಪ್ಪ ಯಾರು ಇಂಗ್ಲೀಷ್ ಟೀಚರ್ ಬಂದಿಲ್ಲ ಶನಿವಾರ ಇವ್ರು ಹೆಂಗೆ ಮಾಡ್ತಾರೆ ನಮಗೆ. ಯಾಕಂದ್ರೆ ಅವಾಗ ನಾವು 2 ವರ್ಷ ಆದರೂ ಪರಿಚಯ ಇರಲಿಲ್ಲ. ಇಲ್ಲ ಎಷ್ಟು ವರ್ಷ ಯಾರು ಮೇನ್ ಟೀಚರ್ ಮಕ್ಕಳಾದ್ರೆ ಚಲೋ ಆಗಿದೆ ಜಗತ್ಸಾಕ ಅನುಕೂಲ ಆಗಿ ನೋಡಿ ಅಂತೇಳಿ ನಾನು ವಿಚಾರ ಮಾಡಿಲ್ಲ. ಅವರು 8 ವರ್ಷ ಸರ್ವಿಸ್ ಟೀಚರ್ ನಾವೆಲ್ಲ ಏನು ಹೆಂಗೆ ಮಾಡೋದು ಏನಿಲ್ಲ ನೋಡೋದು ಅಲ್ಲಿ ಯೋಚನೆ ಚಲೋ ನಡೆಸಿದ್ರೆ ಚಲೋ ಆಗ್ತಿಲ್ಲ ಅಂದರೆ ನಾವು ಏನೋ ಮಾಡಿ ಚೇಂಜ್ ಮಾಡೋದು. ಮೊದಲೇ ವರ್ಷ ಚಲೋ ರಿಸಲ್ಟ್ ಕೊಟ್ಟರು. ಮತ್ತು ಮುಂದೆ ಎಲ್ಲ ರೀತಿ ಹೆಂಗೆ ಕೂಡ್ಕೊಂಡು ನೋಡಿದ್ರೆ ನಮ್ಗೆ ಆಶ್ಚರ್ಯ ಇತ್ತು. ನಾವು ಪ್ರಿಪೇರ್ ಒಂದು ಅವ್ರು ಏನು ಮಾಡಿದ್ದು ಒಂದು ಅಷ್ಟು ಯಶಸ್ವಿಯಾಗಿ ನಡೆಸಿದ್ವಿ 8 ವರ್ಷ ಸಣ್ಣ ವರ್ಷ 8 ವರ್ಷ ಆಯ್ತು. ನಮ್ಗೆ ಆಶ್ಚರ್ಯ ಇರ್ತೀವಿ. ಮತ್ತು ನಮ್ಮ ಪದವಿ ಟೈರ್ಡ್ ಆಗಿ ಬಂದಿರಲ್ಲ 8 ವರ್ಷ ಮುಗಿದೋಗ್ಬಿಟ್ಟು ಅಂದರೆ ಒಬ್ಬರು ಹೋದಾಗ ನಮ್ಮ ಜೊತೆ ಇದ್ದಂಗೆ. ಆದರೂ ಸಹ ಪ್ರತಿ ವರ್ಷವೂ ಅವ್ರಿಗೆ ಪ್ರತಿ ವರ್ಷ ಹೇಳ್ಬೇಕು SSLC ಹುಡುಗರು ನೋಡಿ ನೀವು ಮೇ ಬರ್ತಂದ್ರೆ ಕ್ಲಾಸ್ ಹಾಕ್ಬೇಕು ಅಂತ ಹೇಳ್ತಿದ್ವಿ. ಇಲ್ಲಿ ನಾವೆಲ್ಲ ರಿಸಲ್ಟ್ ಕೊಡ್ತೀವಿ 5 ದಿವಸ ಈವ್ನಿಂಗ್ ಹಾಕ್ತೀವಿ. ಹಂಗೆ ಮತ್ತೆ ಮೇ ಹಾಕಿಲ್ಲ ದಿವಸ ಈವ್ನಿಂಗ್ 6 o'clock ಮಟ್ಟ ಜೂನ್ 15ರಿಂದ ನಮಗೆ ಸಿಡಿ ಎಕ್ಸಾಮ್ ನಾಳೆ ಇವತ್ತಿನ ಮಟ್ಟ ಇವತ್ತು ಈವ್ನಿಂಗ್ ಕ್ಲಾಸ್ ಆಗ್ತದೆ. ಮತ್ತು ಎಲ್ಲರದು ಸಹಾಯ ಸಹಕಾರ ಮಾಡಿ ಚಲೋ ಕೊಟ್ಟರು ಅವ್ರಿಗೆ. ರಿಸಲ್ಟ್ ಉಪಯೋಗಿಸಿ ಪ್ರತಿ ವರ್ಷ ಒಳ್ಳೆಯ ರೀತಿಯಿಂದ ಬಂದರೆ ನಮ್ಮ ಸ್ಕೂಲು ಭಾಳ ಫೇಮಸ್ ಆಗಿದೆ ರಿಸಲ್ಟ್. ಈ ವರ್ಷದು 94% ಎಲ್ಲ ಅಭ್ಯಾಸ ಎಲ್ಲ ಖುಷಿಯಾದರು, ಹುಡುಗರು ಖುಷಿಯಾದರು. ನಮ್ಮದೇನು ರಿಸಲ್ಟ್ ಓರಿಯೆಂಟೆಡ್ ಅನ್ನೋಲ್ಲ, ಹುಡುಗರಿಗೆ ನಾಲೆಜ್ ಕೊಡಬೇಕು. ರಿಸಲ್ಟ್ ಮಾಡಿಸ್ಬೋದಂಗ ಬರೀ ಇಂಥ ಕ್ವಶನ್ಗಳು ತಪ್ಪ ಇದಕ್ಕೆ ಆನ್ಸರ್ ಬರೀ ಹೇಳ್ಬಿಟ್ರೆ ಮಾಡೇ ಮಾಡ್ತಾರೆ ಹುಡುಗರು. ಆದರೆ ನಾಲೆಜ್ ಕೊಡಬೇಕು, ಅದು ಮೇನ್ ಮುಖ್ಯ. ಶಿಕ್ಷಕ ಕರ್ತವ್ಯ ನಾಲೆಜ್ ಕೊಡಬೇಕು. ಹೆಂಗೆ ಮುಂದೆ ನಮ್ಮ ಜೀವನದೊಳಗೆ ಏನು ನಾಲೆಜ್ ಇದೆ ಅದು ಜೀವನದಲ್ಲಿ ಉಪಯೋಗ ಬರ್ತವೆ ಹೊತ್ತು ಈ ರಿಸಲ್ಟ್ ಉಪಯೋಗ ಬರೋಂಗಿಲ್ಲ. ಅದನ್ನ ಅವ್ರಿಗೆ ಹೇಳ್ಕಂತ ಇಲ್ಲ, ನೀವು ಸಾಧ್ಯ ಮಟ್ಟಿಗೆ ಅದನ್ನ ನಾಲೆಜ್ ಕೊಡ್ಬೇಕು ಹುಡುಗರಿಗೆ ಅಂತೇಳಿ ಚಲೋ ರಿಸಲ್ಟ್ ಇತ್ತು. ಇವತ್ತು ನೋಡಿ ಎಲ್ಲ 90% ಮೇಲೆ ಈಗ ಒಂದು 35% ಮಂದಿ 20% ಹೋಗೋದು ಹುಡುಗರು ಎಲ್ಲ ಹುಡುಗಿ ಚಲೋ ಕಲಿಸಿದ್ದಾರೆ. ಅವ್ರು ಇದ್ದಾಗ ಅಂದರೆ ಭಾಳ ಅತ್ಯುತ್ತಮ ಸ್ಕೂಲು ಭಯಂಕರ ಅಭಿವೃದ್ಧಿ ಆಗೈತೆ ಅನ್ನೋದ್ರಿಂದ ಪ್ರಸ್ತುತ ಮಠಾಧ್ಯಕ್ಷರಾದ ಸದಾಶಿವ ಸ್ವಾಮಿಯವರ ಪಾದಗಳಿಗೆ ಶರಣಾರ್ಥಿಗಳು. ಹಾಗೆ ಇವತ್ತು ಈ ದಿನ ಎಲ್ಲ ಗುರು ಆಚಾರ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಶರಣಾರ್ಥಿಗಳು. ಈ ದಿನ ನಿವೃತ್ತಿ ಹೊಂದಿದಂಥ ಎಲ್ಲರೂ ಸನ್ಮಾನ ಮಾಡಿದ್ವಿ. ಹಾಗೆ ಹಳೆ ನೆನಪುಗಳು ಅಂತಂದ್ರೇನು ನಮ್ಮ ಸರ್ ಹೇಳಿದ್ರಿ, ಈಗ ಭಾಳಷ್ಟು ಕಷ್ಟಗಳು ಬಂದು ನಿಂತರು. ಹಾಗಾಗಿ ನಮಗೆ ಸ್ವಲ್ಪ ಹಳೆ ನೆನಪುಗಳು ಬಂದು ಅಂತ ನಮ್ಗೆ ಭಾಳ ಬೇಜಾರಾಗಿತ್ತು.
ಭಾಳಷ್ಟು ಖುಷಿಯಿಂದನೇ ಇಲ್ಲಿ ನಾವು ಪ್ರತಿಯೊಂದು ಕ್ಷಣವನ್ನು ಕಳೆದಿದ್ದೀವಿ. ಎಲ್ಲರೂ ಪ್ರೈಮರಿ ಆಯಿತು, ಹೈಸ್ಕೂಲ್ ಆಯಿತು, ಕಾಲೇಜ್ನಲ್ಲಿ ಆಯಿತು, ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿದ್ರು. ಹಾಗೇನಾದರೂ ಇದ್ರೆ ಅಕಸ್ಮಾತ್ ಏನಾದರೂ ಟಂಗ್ ಸ್ಲಿಪ್ ಅಂತ ಅವಾಗ ನಾಲಿಗೆ ನಮ್ಗೆ ಒಯ್ದಿದೆ. ಸೊ ನಾವು ಮಾತಾಡುವಾಗ ಭಾಳಷ್ಟು ಹುಷಾರಾಗಿರ್ಬೇಕು. ಆದರೂ ಕೂಡ ಎಷ್ಟೋ ಕಡೆ ಒಂದು ಕಡೆ ಎಲೆಬರಿ ನಾಲಿಗೆ ಅಂತ ಹಾಗಾಗಿ ಏನಾದರೂ ಮಾಡಿದ್ದ ಏನಾದರೂ ನಿಮ್ಗೆ ಯಾರಿಗಾದರೂ ಮನುಷ್ಯನ ಏನಾದರೂ ಮಾಡ್ಕೊಳ್ತಾರೆ ಚೆನ್ನಾಗಿ ಆಡಳಿತ ಮಂಡಳರಾಗಲಿ ಅಥವಾ ಎಲ್ಲ ಟೀಚರ್ಸ್ ಆಗಲಿ ಅಜ್ಜರಾಗಲಿ ಅವ್ರಿಗೆಲ್ಲರಿಗೂ ನಾನು ಕೊಡ್ಕೊಂಡು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದರೆ ನಾನು ಈ 3 ವರ್ಷ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಷ್ಟು ಕೋಟಿ ಕೊಟ್ಟರು ಅದು ಸಿಗೋದಿಲ್ಲ. ನಾವು ಬೆಳೆದಂಥ ಕ್ಷಣಗಳು ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ಕುಡಿತೇವೆ, ಎಲ್ಲ ಒಂದು ಫಂಕ್ಷನ್ ಹೋಗಿ ಕುಡಿತೇವೆ, ನಮ್ಮ ಮಠ ಫಂಕ್ಷನ್ ಒಳಗಾಗಲಿ ಎಲ್ಲ ಕೂಡಿ ನಾವೆಲ್ಲ ಚೆನ್ನಾಗಿ ಮಾಡ್ತೀವಿ. ಹಾಗೆ ಮತ್ತು ನಾವು ಬಸವದಾಸ ಆಡಳಿತದಲ್ಲಿ ಇದ್ದಂತಹ ಒಂದು ವಿಚಾರನ ಬೇರೆ, ಈಗ ನಡೀತಕ್ಕಂಥ ವಿಚಾರಗಳು ಬೇರೆ. ಭಾಳಷ್ಟು ನಾವು ಪ್ರತಿಯೊಬ್ಬರು ಭಾಳಷ್ಟು ಶ್ರದ್ಧೆಯಿಂದ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾವೇನು ಮಾಡ್ತಾ ಇದ್ದೀವಿ, ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಮಠದ ಒಂದು ಫಂಕ್ಷನ್ ಒಳಗೆ ಬರಲಿಕ್ಕೆ ಅಥವಾ ನಮಗೆ ಬೇಜಾರು ಅಥವಾ ನಮ್ಮ ಕೆಲಸಗಳು ಆಗಿಲ್ಲ ಅಥವಾ ನಮ್ಗೆ ಒತ್ತಡಗಳಿದೆಯೋ ಗೊತ್ತಿಲ್ಲ. ಅದಕ್ಕಾಗಿ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಮಠ ಫಂಕ್ಷನ್ನಲ್ಲಿ ಚೆನ್ನಾಗಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಹಣೆಯ ಮೇಲೆ ಇರ್ತಕ್ಕಂಥ ಒಂದು ದಿನ ಜಗತ್ತಿಗೆ ಸುಂದರ ನಮ್ಮ ಶಾಲೆ, ನಮ್ಮ ಮಠ, ನಮ್ಮ ಭವಿಷ್ಯ ಬೆಳಬೇಕಾದ್ರೆ ಆ ಮಠದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳೇ ಭಾಳ ಮುಖ್ಯವಾಗಿರ್ತವೆ. ಪ್ರತಿಯೊಬ್ಬರು ಅಲ್ಲಿ ಭಾಗವಹಿಸಿದ್ರು ಕೂಡ ಭಾಳಷ್ಟು ಕಲಿತೀವಿ ಮತ್ತು ಅಲ್ಲಿಂದ ಭಾಳಷ್ಟು ತೊಗೊಳ್ತೀವಿ. ಮನಸ್ಸಿಗೆ ನೆಮ್ಮದಿಯನ್ನು ಸಿಗುವಂಥ ಕಾರಣ ಅಂತ ಹೇಳ್ಬೋದು. ಹಾಗೆ ನಾನು ಶಾಲೆಗೆ ಬಂದದ್ದು ಮತ್ತು ಎಲ್ಲ ನೆನೆಸ್ಕೊಂಡ್ರೆ ಭಾಳಷ್ಟು ಬೇಜಾರಾಗುತ್ತೆ. ಯಾಕಂದರೆ ನಾವು ಮಕ್ಕಳ ಜೊತೆಗೆ ನಾವು ನಮ್ಮ ನೋವು ನಲಿವುಗಳನ್ನೆಲ್ಲ ಮರೆತುಕೊಂಡು ಮನೆ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ. ನನಗೆ ಅದೇ ಭಾಳ ಇಷ್ಟ, ಶಾಲೆ ಅಂದರೆ ಭಾಳ ಇಷ್ಟ. ಯಾಕಂತಂದ್ರೆ ನಾವು ಯಾವುದೇ ಕಷ್ಟಗಳನ್ನ ಎಲ್ಲವನ್ನೂ ಮರೆತುಕೊಂಡು ಇಲ್ಲಿ ಬಂದು ಆರಾಮ ನೌಕರಿ ಮಾಡ್ತಾರೆ. ಈ 8 ವರ್ಷಗಳಲ್ಲಿ ಭಾಳಷ್ಟು ಆರಾಮಾಗಿ ಇತ್ತು. ಆ ಮೆಸೇಜ್ ಬರೋದು ಹೋಗ್ಬೇಕು, ಒಂದು ದಿನಕ್ಕೆ ಒಂದು 20-30 ಮೆಸೇಜ್ ಒಂದು ಇಲಾಖೆಯಿಂದ ಬರ್ತಾಯಿತ್ತು. ಅವುಗಳಿಂದ ನಾವು ಏನಾದರೂ ಮಾಡಿ ಒಟ್ಟು CRP ಕಡೆಯಿಂದ ಬಯಸ್ಕೊಂಡು, BO ಕಡೆಯಿಂದ ಬಯಸ್ಕೊಂಡು ಒಟ್ಟು ಅದನ್ನು ಸರಿ ಮಾಡಿ ಕಳಿಸ್ತಾರೆ. ಪ್ರತಿಯೊಂದು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಅದೊಂದು ಮಾಹಿತಿಗಳು ಬಂದರೂ ಕೂಡ ಸರ್ ಹೇಗಾಗಲಿ ಅದನ್ನು ಆಲ್ರೆಡಿ ಕಳಿಸಿರ್ತೀವಿ. ಅದು ಏನು ಬೇಕಪ್ಪ ಸಾಕು ಎಲ್ಲ ಆಗಿ ಹೋಗೈತೆ. ಭಾಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ಪ್ರತಿಯೊಂದನ್ನು ನಾನು ಸಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು ಅರ್ಪಿಸ್ತೇನೆ. 3 ವಿಷಯಕ್ಕೆ ನಾನು ಹೇಳ್ತೇನೆ. ಕೆಲವೊಂದು ಕಡೆ ಇನ್ನೂ ತಪ್ಪಟ್ಟಿಗೆ ಸಾರಿ ಹೇಳ್ತೇನೆ. ಹಾಗೆ ಇನ್ನೂ ಹೆಚ್ಚು ಕಡಿಮೆ ಆಗಿದ್ದು ಎಲ್ಲ ಸಹಿಸಿಕೊಂಡಿದ್ದಕ್ಕಾಗಿ ಅಭ್ಯಾಸ ಮಾಡಿದ್ದಾಗಲಿ ಅಥವಾ ಎಲ್ಲರೂ ಅಲ್ಲಿ ಸಹಿಸಿಕೊಂಡಿದ್ದು ಅದಕ್ಕಾಗಿ ನಾನು ಇದು ಒಂದು ಜೀವನಕ್ಕೆ ಸ್ವಲ್ಪ ಕಡಿಮೆ ಅಷ್ಟು ಹೊರತಾಗಿ ಬೇರೆ ಎಲ್ಲ ವರ್ಷಗಳಲ್ಲೂ ರಿಸಲ್ಟ್ ಭಾಳ ಚೆನ್ನಾಗಿ ಕೊಟ್ಟಿದ್ದೀವಿ. ನಮ್ಮ ಗುಡಿ ಅದಾಗಿತ್ತು. ಎಲ್ಲರೂ ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ದಾರೆ, ಎಲ್ಲರೂ ಕ್ಲಾಸ್ ತೊಗೊಂಡಿದ್ದಾರೆ. ಆಮೇಲೆ ವಿನಯ್ ಸರ್ ಆಗಲಿ, ಆಗಲಿ, ಆಮೇಲೆ ಆಗಲಿ ಪ್ರತಿಯೊಬ್ಬರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಮುಖ್ಯೋಪಾಧ್ಯಾಯರಿಂದ ಮುಂದಿನ ಮುಖ್ಯೋಪಾಧ್ಯಾಯರಿಗೆ ಕಾರ್ಯಭಾರವನ್ನು ನಿರ್ವಹಿಸತಕ್ಕಂಥ SN ಮಳೇಶ್ವರ ಗುರುಗಳಿಗೆ ಶ್ರೀಮತಿ ಶಿವ ಇಂಚೋಳಿ ಅವರು ಯೂಟ್ಯೂಬ್ನಾಗ ಹಾಕ್ಬಿಡ್ತೇನೆ ನೋಡ್ರಿ, ಯೂಟ್ಯೂಬ್ನಾಗ ಹಾಕ್ತೇನೆ ಅಲ್ಲೇ ನೋಡ್ರಿ. 3 ದಿನಗಳಲ್ಲಿ ಶಾಲೆಯ ಜವಾಬ್ದಾರಿಯನ್ನು ಅವರಿಗೆ ನೀಡ್ತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅವರಿಗೆ ನಮ್ಮ ಶಾಲೆಯ ಸಿಬ್ಬಂದಿ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ.
ಸುನೀಲ ಒಂದಿಟ್ಟು ಮಗು ಈಗ ಟೆನ್ಷನ್ ಮಾಡ್ಕೊಂಡಿಲ್ಲ. ಮಧ್ಯ ಬರ್ರಿ. ವಯೋನಿವೃತ್ತಿಯನ್ನು ಪಡೆತಕ್ಕಂತಹ ಸಹ ಮುಖ್ಯೋಪಾಧ್ಯಾಯ ಪಿಬಿ ಬನ್ನೇಳಿ ಅವರು ಕಾರ್ಯ ನಿರ್ವಹಿಸ್ತಾರೆ. ಅವರಿಗೆ ಭಗವಂತ ಸರ್ ಅವರು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಳೆಮನೆ ಸರ್ ಹೊಸಮನೆ ಸರ್ ಅವರು ಕೂಡ
ಸನ್ಮಾನ ಸ್ವೀಕರಿಸಿದ ಇಲ್ಲ ಅಡಿಗೆ ಅಷ್ಟ ಊಟ ಮಾಡಿದೆ ಅಂತ ಹೇಳಿ ಉಪ್ಪಿನಕಾಯಿ ಮಾಡಿ ನೀನು ಎಲ್ಲದಾಗ ಬಿಡ್ತಿದ್ದಿ ಹಿಂದೆ ತಕ್ಕಂಡು ಅವನು ದುಬ್ಬ ತೆಗಿದಿ ರೊಟ್ಟಿ ಮುಗಿಲ್ಲ ತಕ್ಕಂತೇನು ಹಾಕಿದ್ರೆ ತಕ್ಕ ಲಘುವೇ ಈಗ ನಾ ನೋಡೇ ಉಳ್ಳಾಗಡ್ಡೆ ಬಲ್ಲ ನೋಡ್ತೀನಿ ನೋಡಿ